ನಮಸ್ಕಾರ ಸ್ನೇಹಿತರೆ, ಮುಂದಿನ ನಮ್ಮ UPSC ಪ್ರಿಲಿಮ್ಸ್ ಎಕ್ಸಾಮ್ ಪೇಪರ್ 1 ಏನಿದೆ, ಸೊ ಇದರ ಅನಾಲಿಸಿಸನ್ನು ಈಗ ನಾವು ನೋಡೋಣ. ಸೊ ಈಗ ಮುಂದಿನ ಪ್ರಶ್ನೆ ಇರೋದು ರಾಜಾರಾಮ್ ಮೋಹನ್ ರಾಯ್ ಬಗ್ಗೆ. ಸೊ ಈ ರಾಜಾರಾಮ್ ಮೋಹನ್ ರಾಯ್ ಬಗ್ಗೆ ಆಲ್ರೆಡಿ ಪ್ರಿವಿಯಸ್ ಇಯರ್ ಕ್ವಶನ್ಸಲ್ಲಿ ಹಲವಾರು ಸರಿ ಬಂದಿದ್ದಾವೆ. ರಾಜಾರಾಮ್ ಮೋಹನ್ ಅವರ ಕಾಂಟ್ರಿಬ್ಯೂಷನ್ಸ್ ಬಗ್ಗೆ ಮತ್ತು ಅವರ ಆರ್ಗನೈಸೇಷನ್ಸ್ ಬಗ್ಗೆ ಆಲ್ರೆಡಿ ಬಂದಿದ್ದಾವೆ. ಸೊ ಆ ರಾಜಾರಾಮ್ ಮೋಹನ್ ರಾಯ್ ಬಗ್ಗೆ ನೀವು ಪ್ರಿವಿಯಸ್ ಇಯರ್ ಕ್ವಶನ್ಸಲ್ಲಿ ಸಾಲ್ವ್ ಮಾಡ್ಕೊಂಡಿದ್ರೆ ಇದನ್ನು ನೀವು ಈಸಿಲಿ ಟ್ಯಾಕಲ್ ಮಾಡ್ಬೋದಾಗಿತ್ತು. ಸೊ ಇವೆರಡು ಕೂಡ ಭಾಳನೇ ಸಿಂಪಲ್ ಸ್ಟೇಟ್ಮೆಂಟ್ಸು, ಬೇಸಿಕ್ಸ್ ಕೊಟ್ಟಿದ್ದಾನೆ. ಹಿ ಪೊಸೆಸ್ ಗ್ರೇಟ್ ಲವ್ ಆ್ಯಂಡ್ ರೆಸ್ಪೆಕ್ಟ್ ಟು ದ ಟ್ರೆಡಿಷನಲ್ ಫಿಲಾಸಫಿಕಲ್ ಸಿಸ್ಟಮ್ಸ್ ಆಫ್ ದ ಈಸ್ಟ್. ಸೊ ಈಸ್ಟ್ ಅಂತ ಹೇಳಿದ್ರೆ ನಮ್ಮ ಪೂರ್ವದ ಭಾಗ ಏನಿದೆ, ಏಷ್ಯಾದ ಭಾಗ, ಸೊ ಅದರದ್ದು. ಆಮೇಲೆ ಹಿ ಡಿಸೈರ್ಡ್ ದ ಕಂಟ್ರಿಮೆನ್ ಟು ಎಕ್ಸೆಪ್ಟ್ ರ್ಯಾಷನಲ್ ಆ್ಯಂಡ್ ಸೈಂಟಿಫಿಕ್ ಅಪ್ರೋಚ್ ಆ್ಯಂಡ್ ದ ಪ್ರಿನ್ಸಿಪಲ್ ಆಫ್ ಹ್ಯೂಮನ್ ಡಿಗ್ನಿಟಿ ಆ್ಯಂಡ್ ಸೋಷಿಯಲ್ ಇಕ್ವಾಲಿಟಿ. ಸೊ ಇದು ನಮ್ಮ ಬೇಸಿಕ್ ರಾಜಾರಾಮ್ ಮೋಹನ್ ರಾಯ್ ಗೊತ್ತಿದ್ರೆ ಸಾಕು. ಹಿ ಆ್ಯಕ್ಚುಲಿ ಎನ್ಕರೇಜ್ ರ್ಯಾಷನಾಲಿಟಿ ಮತ್ತು ಸೈಂಟಿಫಿಕ್ ಅಪ್ರೋಚ್. ಸೊ ಅದು ಗೊತ್ತಿದ್ರೆ ನಾವು ಈಸಿಲಿ ಈ ಕ್ವಶನ್ನ ಟ್ಯಾಕಲ್ ಮಾಡ್ಬೋದು. ಅದಾದಮೇಲೆ ಮತ್ತೆ ನಾನ್ ಕೋಆಪರೇಷನ್ ಬಗ್ಗೆ ನಾವು ಹಿಂದೆ ಒಂದು ನೋಡಿದ್ವಿ. ಸೊ ಇವಾಗ ನಾನ್ ಕೋಆಪರೇಷನ್ ಮೂಮೆಂಟ್ ಸೊ ಏನಿದೆ, ಸೊ ಇದರ ಅರ್ಥ ನಾವು ಪ್ರಿವಿಯಸ್ ಇಯರ್ ಕ್ವಶನ್ ಅನಲೈಸ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ. ಈ ನಾನ್ ಕೋಆಪರೇಷನ್ ಮೂಮೆಂಟು ಮತ್ತು ಸಿವಿಲ್ ಡಿಸ್ಟರ್ಬೆನ್ಸ್ ಮೂಮೆಂಟು, ಕ್ವಿಟ್ ಇಂಡಿಯಾ ಮೂಮೆಂಟು, ಫ್ರೀಡಮ್ ಸ್ಟ್ರಗಲ್ ಈಸ್ ವೆರಿ ಇಂಪಾರ್ಟೆಂಟ್ ಫ್ರಮ್ ದ ಪಾಯಿಂಟ್ ಆಫ್ UPSC. ಸೊ ಆ ಒಂದು ಅನಾಲಿಸಿಸ್ ಇದ್ದರೆ ನೀವು ಕೇರ್ಫುಲ್ಲಾಗಿ ಈ ಒಂದು ಮೂಮೆಂಟ್ಸ್ನ ಓದಿರ್ತೀರಾ, ಇದನ್ನು ನೀವು ಈಸಿಲಿ ಕೂಡ ಸಾಲ್ವ್ ಮಾಡ್ಬೋದು. ಅದಾದಮೇಲೆ ದ ಇರಿಗೇಷನ್ ಡಿವೈಸ್ ಕಾಲ್ಡ್ ಎಸ್ ಅರಗಟ್ಟ. ಸೊ ಇಲ್ಲಿ ಏನು ಕಾಣ್ತಾ ಇದೆಯಲ್ಲ ಈ ಅರಗಟ್ಟ, ಇದು ಹೊಸ ಕ್ವಶನ್ ಅಲ್ಲ, ಇದು ದಿಸ್ ಈಸ್ ಆಲ್ರೆಡಿ PYQ 2016 2016 ಈ ಪ್ರಶ್ನೆನ ಆಲ್ರೆಡಿ ಕೇಳಿದರು. ಸೊ ನಾನು ಜಸ್ಟ್ ತೋರಿಸ್ತೀನಿ ನಿಮಗೆ. 2016 ಯಾವ ಥರ ಪ್ರಶ್ನೆನ ಕೇಳಿದ್ರು ಅನ್ನೋದನ್ನು ನೋಡೋಣ. ಇವಾಗ ಇದೇ ಪ್ರಶ್ನೆನ 2016 ಯಾವ ಥರ ಕೇಳಿದಪ್ಪ ಅಂತ ಹೇಳಿದ್ರೆ, ವಿತ್ ರೆಫರೆನ್ಸ್ ಟು ಎಕನಾಮಿಕ್ ಹಿಸ್ಟ್ರಿ ಆಫ್ ಮಿಡಿವಲ್ ಇಂಡಿಯಾ ದ ಟರ್ಮ್ ಅರಗಟ್ಟ ರೆಫರ್ಸ್ ಟು ಅಂತ ಹೇಳಿ ಕೇಳಿದ್ದ. ಸೊ ಆ ಟೈಮಲ್ಲಿ ಸೊ ದಟ್ ಈಸ್ ಬೇಸಿಕಲಿ ವಾಟರ್ ವಿಲ್ ಯೂಸ್ಡ್ ಇನ್ ದ ಇರಿಗೇಷನ್ ಆಫ್ ಲ್ಯಾಂಡ್. ಸೊ ಅದನ್ನು ಈ ಸರಿ ಏನು ಮಾಡಿದಾನೆ ಅಂತ ಹೇಳಿದ್ರೆ ಸ್ವಲ್ಪ ಬೇರೆ ಥರ ಕೇಳಿದಾನೆ. ದ ಇರಿಗೇಷನ್ ಡಿವೈಸ್ ಕಾಲ್ಡ್ ಅರಗಟ್ಟ ಅಂತೇಳಿ. ಸೊ ಅಲ್ಲಿ ನೋಡಿದ ವಾಟರ್ ವೀಲ್ ಅಂತೇಳಿ. ಸೊ ಇಟ್ಸ್ ಎ ಲಾರ್ಜ್ ವೀಲ್ ವಿತ್ ಅರ್ದನ್ ಪಾಟ್ಸ್ ಟೈಟ್ ಟು ದ ಔಟರ್ ಎಂಡ್ಸ್ ಆಫ್ ಇಟ್ಸ್ ಸ್ಪೋಕ್ಸ್. ಸೊ ನಾವು ಪ್ರಿವಿಯಸ್ ಇಯರ್ ಕಂಪ್ಲೀಟ್ಲಿ ನಾವು ಅನಲೈಸ್ ಮಾಡ್ಕೊಂಡಿದ್ರೆ, ಪ್ರಿವಿಯಸ್ ಇಯರ್ ಕ್ವಶನ್ಸ್ ಏನಿದ್ದಾವೆ ಅದ್ರ ಮೇಲೆ ಸ್ವಲ್ಪ ಡೀಪಾಗಿ ನಾವು ಓದ್ಕೊಂಡಿದ್ರೆ ಇಂತಹ ಪ್ರಶ್ನೆಗಳು ನಮಗೆ ಸುಲಭವಾಗಿ ನಾವು ಟ್ಯಾಕಲ್ ಮಾಡ್ಬೋದು. ದೆನ್ ಹೂ ಅಮಂಗ್ ದ ಫಾಲೋವಿಂಗ್ ರೂಲರ್ಸ್ ವಾಸ್ ನೇಮ್ಡ್ ಮಟ್ಟವಿಲಾಸ, ವಿಚಿತ್ರ ಚಿತ್ತ ಮತ್ತು ಗುಣಭದ್ರ ಅಂತಕ್ಕಂತಹದ್ದು. ಸೊ ಈ ವಿಚಿತ್ರ ಚಿತ್ರಕಾರ ಪುಲಿ ಇದು ನಮ್ಮ ಬೇಸಿಕ್ NCERT ಸಿಗುತ್ತೆ. ಸೊ ಇಟ್ ಈಸ್ ರಿಲೇಟೆಡ್ ಟು ಮಹೇಂದ್ರ ವರ್ಮನ್ 1. ಸೊ ಅದಾದಮೇಲೆ ನಮ್ಮ ಪ್ರಿವಿಯಸ್ ಇಯರ್ ಕ್ವಶನ್ಸಲ್ಲಿ ಹಲವಾರು ಸರಿ ಪಲ್ಲವಾಸ್ ಮೇಲೆ ಕೇಳಿದ್ದಾರೆ. ಅದಾದಮೇಲೆ ಮಹೇಂದ್ರ ವರ್ಮನ್ ಬಗ್ಗೆ ಹಲವಾರು ಕಾಂಟ್ರಿಬ್ಯೂಷನನ್ನು ಕೇಳಿದ್ದಾರೆ. ಸೊ ಪ್ರಿವಿಯಸ್ ಇಯರ್ ಕ್ವಶನ್ ನಾಲೆಡ್ಜ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಟ್ಯಾಕಲ್ ದ UPSC ಪ್ರಿಲಿಮ್ಸ್ ಕ್ವಶನ್. ಸೊ ಆ ಒಂದು ಇಂಪಾರ್ಟೆನ್ಸು, ರೈಟ್ ಟ್ರ್ಯಾಕ್ ನಿಮಗೆ ಗೊತ್ತಿದ್ದರೆ ಯು ಕುಡ್ ಹ್ಯಾವ್ ಈಸಿಲಿ ಟ್ಯಾಕಲ್ ಇಟ್. ಸೊ ಅದಾದಮೇಲೆ ಫಾ ಹಿಯಾನ್ ದ ಚೈನೀಸ್ ಪಿಲ್ಗ್ರಿಮ್ ಟ್ರಾವೆಲ್ ಟು ಇಂಡಿಯಾ ಡ್ಯೂರಿಂಗ್ ದ ರೇನ್ ಆಫ್. ಯಾವ ಕಾಲದಲ್ಲಿ ಫಾ ಹಿಯಾನ್ ಬಂದ ಅಂಥೇಳಿ. ಸೊ ಇಲ್ಲೂ ಕೂಡ ಅಷ್ಟೇ ದಿಸ್ ಈಸ್ ಬೇಸಿಕಲಿ PYQ ಇಂದ ರಿಲೇಟೆಡ್ ಬಂದಿರತಕ್ಕಂಥ ಕ್ವಶನ್ನು. UPSC ಏನು ಮಾಡುತ್ತೆ ಅಂತ ಹೇಳಿದ್ರೆ, ಪ್ರಿವಿಯಸ್ ಇಯರ್ ಕ್ವಶನ್ಸ್ ಇರುತ್ತಲ್ಲ, ಸೊ ಅದರ ಒಂದು ಆಪ್ಷನ್ಸ್ ಏನಿರ್ತವೆ ಅದರಿಂದ ಕೆಲವೊಂದಿಷ್ಟು ಕ್ವಶನ್ಗಳನ್ನು ಡಿರೈವ್ ಮಾಡ್ತಾರೆ. ಸೊ ಅದೇ ಥರದ ಕ್ವಶನ್ಸ್ಗಳನ್ನು ಇಲ್ಲಿ ಕೇಳಿರೋದು ಫಾ ಹಿಯಾನ್ ಟ್ರಾವೆಲ್ ಡ್ಯೂರಿಂಗ್ ದ ರೇನ್ ಆಫ್ ಅಂತ ಹೇಳಿ. ಸೊ ಫಾ ಹಿಯಾನ್ ಬಗ್ಗೆ ಹಲವಾರು ಪ್ರಶ್ನೆಗಳು ಬಂದಿದ್ದಾವೆ. ಅದಾದಮೇಲೆ ಗುಪ್ತರ ಕಾಲದಲ್ಲಿ ಚಂದ್ರಗುಪ್ತ 2 ಈಸ್ ವೆರಿ ಇಂಪಾರ್ಟೆಂಟ್. ಬೇಸಿಕ್ NCERT ಓದ್ಕೊಂಡ್ರೆ ನಿಮಗೆ ಈ ಒಂದು ಕ್ವಶನ್ ಈಸಿಯಾಗಿ ಸಿಕ್ಬಿಡುತ್ತೆ ನಮಗೆ. ಅದಾದಮೇಲೆ ಹೂ ಅಮಂಗ್ ದಮ್ ಲೆಟ್ ಸಕ್ಸಸ್ಫುಲ್ ಮಿಲಿಟರಿ ಕ್ಯಾಂಪೇನ್ ಅಗೇನ್ಸ್ಟ್ ದ ಕಿಂಗ್ಡಮ್ ಆಫ್ ಶ್ರೀವಿಜಯ ಅಂತಕ್ಕಂಥ ಮಲಾಯ ಪೆನಿನ್ಸುಲಾ, ಇವತ್ತು ಸುಮತ್ರಾ ಜಾವ ಏನಿದೆ, ಸೊ ಅಲ್ಲಿ ಯಾರು ಮಿಲಿಟರಿ ಕ್ಯಾಂಪೇನ್ನ ಮಾಡಿದ್ರು ಅಂತೇಳಿ. ಸೊ ಬೇಸಿಕಲಿ ದಿಸ್ ಇಸ್ ರಾಜೇಂದ್ರ 1 ಆಫ್ ಚೋಳ. ಸೊ ಇದು ಎಲ್ಲಿ ಬರುತ್ತೆ ಇಂಪಾರ್ಟೆನ್ಸ್ ಅಂತ ಹೇಳಿದ್ರೆ, ನಮ್ಮ ಹಿಸ್ಟ್ರಿನಲ್ಲಿ ಚೋಳ ಹಿಸ್ಟ್ರಿ ತುಂಬಾ ಇಂಪಾರ್ಟೆಂಟು. ಅದರಲ್ಲೂ ರಾಜೇಂದ್ರ 1. ಸೊ ಯಾವ ಒಂದು ಕಿಂಗ್ಡಮಲ್ಲಿ ಯಾರು ಹೆಚ್ಚು ಕಾಂಟ್ರಿಬ್ಯೂಷನ್ ಕೊಟ್ಟಿರ್ತಾರೆ ರಾಜರು, ಸೊ ಅವ್ರ ಮೇಲೆ ಬರ್ತಕ್ಕಂಥ ಪ್ರಶ್ನೆನೇ ಹೆಚ್ಚಾಗಿರುತ್ತೆ. ಸೊ ಅದಕ್ಕೋಸ್ಕರ ಆ ಒಂದು ಇಂಪಾರ್ಟೆನ್ಸ್ನ ನೀವು ತಿಳ್ಕೋಬೇಕು. ಅದಾದಮೇಲೆ ಏನ್ಷಿಯಂಟ್ ಇಂಡಿಯಾದ ಪ್ರಕಾರ ಕನ್ಸಿಡರ್ ದ ಫಾಲೋಯಿಂಗ್ ಪ್ಲೇಸ್. ಓಕೆ, ಟೆರಿಟೋರಿಯಲ್ ರೀಜನ್ ರಿವರ್. ದಿಸ್ ಕ್ವಶನ್ ಈಸ್ ಆ್ಯಕ್ಚುಲಿ ಡಿಫಿಕಲ್ಟ್ ಒನ್. ಯಾಕಂದರೆ ಈ ಥರ ಏನಿದ್ದಾವೆ ಟೆರಿಟೋರಿಯಲ್ ರೀಜನ್, ರಿವರ್ ಫ್ಲೋಯಿಂಗು, ಸೊ ಈ ಥರ ನಮ್ಮ ಸ್ಟ್ಯಾಂಡರ್ಡ್ ಬುಕ್ಸಲ್ಲಿ ಸಿಗೋದು ತುಂಬಾ ಕಡಿಮೆ ಇದು. ಸೊ ದಿಸ್ ಈಸ್ ಅ ಡಿಫಿಕಲ್ಟ್ ಕ್ವಶನ್ ಆ್ಯಕ್ಚುಲಿ. ಇದನ್ನು ಎಲ್ಲರೂ ಟ್ಯಾಕಲ್ ಮಾಡೋದಕ್ಕಾಗೋದಿಲ್ಲ. ಬಟ್ ಒಂದು ನೆನ್ಪಿಟ್ಕೊಳ್ಳಿ, ಈ ಥರದ ಕ್ವಶನ್ಸ್ ಏನಿದ್ದಾವೆ ದೀಸ್ ವಿಲ್ ನಾಟ್ ಡಿಸೈಡ್ ಯುವರ್ ರಿಸಲ್ಟ್. ದೀಸ್ ವಿಲ್ ನಾಟ್ ಡಿಸೈಡ್ ದ ರಿಸಲ್ಟ್. ಓಕೆ, ಸೊ ಏನು ಡಿಸೈಡ್ ಮಾಡುತ್ತೆ ಅಂತ ಹೇಳಿದ್ರೆ ದೋಸ್ ಬೇಸಿಕ್ಸ್ ಈಸಿ ಕ್ವಶನು ಪ್ಲಸ್ ಬೇಸಿಕ್ಸ್ನ ಅಪ್ಲೈ ಮಾಡ್ತಕ್ಕಂಥ ಕ್ವಶನ್ಸ್, ಅಪ್ಲಿಕೇಶನ್ ಲೆವೆಲ್ ಆಫ್ ಕ್ವಶನ್ಸ್. ಸೊ ದೀಸ್ ವಿಲ್ ಡಿಸೈಡ್ ಯುವರ್ ರಿಸಲ್ಟ್. ಸೊ ಈ ಥರದ ಡಿಫಿಕಲ್ಟ್ ಕ್ವಶನ್ನ ನೋಡಿಕೊಂಡು ನೆಕ್ಸ್ಟ್ ಪ್ರಿಲಿಮ್ಸ್ ಎಕ್ಸಾಮಿಗೆ ಇದೇ ಥರದ್ದೇ ಬರ್ತವೆ ಅಂಥೇಳಿ ತುಂಬಾ ಟೈಮ್ ವೇಸ್ಟ್ ಮಾಡೋದು ಒಳ್ಳೆಯದಲ್ಲ. ಬಿಕಾಸ್ ಈ ಥರದ ಬೌನ್ಸರ್ ಕ್ವಶನ್ಸು ಸೊ ಎಕ್ಸಾಮ್ಸಲ್ಲಿ ಕಾಮನ್ ಆಗಿ ಬರ್ತಾನೆ ಇರುತ್ತೆ. ಸೊ ಇದಕ್ಕೆ ನೀವು ಎಫರ್ಟ್ಸ್ ಹಾಕಿ ಟೈಮ್ ವೇಸ್ಟ್ ಮಾಡ್ಕೊಳ್ಳೋ ಬದಲು ನಿಮ್ಮ ಬೇಸಿಕ್ಸ್ನ ಓದ್ಕೊಳ್ಳಿ, ಅಲ್ಲಿ ಕಾನ್ಸೆಪ್ಚುವಲ್ ಕ್ಲಾರಿಟಿನ ಇಟ್ಕೊಂಡ್ರೆ ಸೊ ಯು ಕ್ಯಾನ್ ಈಸಿಲಿ ಕ್ಲಿಯರ್ ದ ಪ್ರಿಲಿಮ್ಸ್. ಅದಾದಮೇಲೆ ಇಲ್ಲೊಂದು ಕ್ವಶನ್ ಇದೆ. ಫಸ್ಟ್ ಗಾಂಧರ್ವ ಮಹಾವಿದ್ಯಾಲಯ ಮ್ಯೂಸಿಕ್ ಟ್ರೈನಿಂಗ್ ಸ್ಕೂಲ್ ವಾಸ್ ಸೆಟಪ್ ಇನ್ 1901 ಬೈ ವಿಷ್ಣು ದಿಗಂಬರ್ ಪುಲಸ್ಕರ್ ಇನ್ ಅಂತೇಳಿ. ಸೊ ದಿಸ್ ಇಸ್ ಆಲ್ಸೋ ಆ್ಯಕ್ಚುಲಿ ಡಿಫಿಕಲ್ಟ್ ಮತ್ತು ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್ನೇ. ಬಿಕಾಸ್ ನಾವು ವಿಷ್ಣು ದಿಗಂಬರ್ ಪುಲಸ್ಕರ್ ಅದರ ಬಗ್ಗೆ ಹೆಚ್ಚು ಓದೋದಿಲ್ಲ. ಸೊ ಈ ಥರದ ಕ್ವಶನ್ಸ್ ಡಿಫಿಕಲ್ಟ್ ಆಗುತ್ತೆ. ಬಟ್ ಈ ಥರದ್ದಾಗ ಇಟ್ ಇಸ್ ಬೆಟರ್ ಟು ಲೀವ್. ಇಂಥ ಪ್ರಶ್ನೆಗಳು ಗೊತ್ತಿಲ್ಲ ಅಂತ ಹೇಳಿದ್ರೆ ಇಟ್ ಇಸ್ ಬೆಟರ್ ಟು ಲೀವ್ ದ ಕ್ವಶನ್. ಸೊ ನೆಗೆಟಿವ್ ಮಾರ್ಕ್ ತೊಗೊಳ್ಳೋದಕ್ಕಿಂತ ಇಂಥದನ್ನು ಬಿಡೋದು ತುಂಬ ಒಳ್ಳೆಯದು. ಆಮೇಲೆ ಅಶೋಕನ್ ಇನ್ಸ್ಕ್ರಿಪ್ಷನ್ಸ್ ಸಜೆಸ್ಟ್
ದಟ್ ಪ್ರಾದೇಶಿಕ, ರಾಜುಕ, ಯುಕ್ತ ವೆರಿ ಇಂಪಾರ್ಟೆಂಟ್ ಆಫೀಸರ್ಸ್. ಸೊ ಇಲ್ಲಿ ನೋಡಿ ನಮ್ಮ ಹಿಸ್ಟ್ರಿನಲ್ಲಿ ಮೌರ್ಯಸ್ ಟೈಮ್ ಮತ್ತು ಅಶೋಕನ್ ಕಾಂಟ್ರಿಬ್ಯೂಷನ್ ತುಂಬ ಇಂಪಾರ್ಟೆಂಟು. ಸೊ ಅಲ್ಲಿಂದ ತೊಗೊಂಡಿದ್ದಾರೆ ಪ್ರಾದೇಶಿಕ, ರಾಜುಕ ಮತ್ತು ವಿಕ್ತ. ಇಲ್ಲಿ ನಾವು ಜಸ್ಟ್ ಕಾಮನ್ ಸೆನ್ಸ್ ಪ್ರಾದೇಶಿಕ ಅಂತ ಹೇಳಿದ್ರೇನು, ಇಟ್ ಈಸ್ ಆ್ಯಕ್ಚುಲಿ ಅ ಪ್ರೊವಿನ್ಸ್ ಅಂತೇಳಿ ಅರ್ಥ ಬರುತ್ತೆ. ಸೊ ಆ ಜಸ್ಟ್ ಒಂದು ನಮ್ಮ ಮೈಂಡನ್ನು ಯೂಸ್ ಮಾಡಿಕೊಂಡ್ರೆ ನಾವಿಲ್ಲಿ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಆಗಿ ನಾನ್ ಕೋಆಪರೇಷನ್ ಮೂವ್ಮೆಂಟು. ನಾನು ಹೇಳ್ದಂಗೆ ಫ್ರೀಡಮ್ ಸ್ಟ್ರಗಲ್ ಇಸ್ ವೆರಿ ಇಂಪಾರ್ಟೆಂಟು. ಸೊ ನಾನ್ ಕೋಆಪರೇಷನಲ್ಲಿ ಇದೇ ಒಂದು ಕ್ವಶನ್ ಪೇಪರಲ್ಲಿ ದಿಸ್ ಇಸ್ ದ ಸೆಕೆಂಡ್ ಕ್ವಶನ್ ಆ್ಯಕ್ಚುಲಿ. ಸೊ ಅದ್ರ ಬಗ್ಗೆ ಕೇಳಿದ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಬಗ್ಗೆ. ಸೊ ಫ್ರೀಡಮ್ ಸ್ಟ್ರಗಲ್ ಈಸ್ ವೆರಿ ಇಂಪಾರ್ಟೆಂಟು. ಆ್ಯಂಡ್ ಅವ್ರು ಕೇಳಿರ್ತಕ್ಕಂಥದ್ದು ಅಷ್ಟೊಂದು ಡಿಫಿಕಲ್ಟ್ ಕ್ವಶನ್ ಏನಲ್ಲ. ನಮ್ಮ ಬೇಸಿಕ್ಸ್ NCERT ಪ್ಲಸ್ ಸ್ಪೆಕ್ಟ್ರಮ್ ಏನೋತೀವಿ ಅದನ್ನ ಓದ್ಕೊಂಡ್ರೆ ಯು ಕ್ಯಾನ್ ಈಸಿಲಿ ಆನ್ಸರ್ ದ ಕ್ವಶನ್. ಸೊ ನೆಕ್ಸ್ಟು ನ್ಯಾಟೋ ಬಗ್ಗೆ ಕೇಳಿದ್ದಾರೆ, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ನ್ಯಾಟೋ ನಮಗೆ ಇತ್ತೀಚೆಗೆ ತುಂಬಾ ನ್ಯೂಸಲ್ಲಿದೆ, ಎಸ್ಪೆಷಲಿ ರಷ್ಯಾ ಉಕ್ರೇನ್ ಯುದ್ಧ ಆಗಿರ್ಬೋದು. ಸೊ ಇತ್ತೀಚೆಗೆ ತುಂಬಾ ನ್ಯೂಸಲ್ಲಿದೆ. ಸೊ ನಾವು ನ್ಯಾಟೋ ಬಗ್ಗೆ ಕೇಳಿರ್ತೀವಿ ನ್ಯೂಸಲ್ಲಿ, ಬಟ್ ನಾವು ಒಂದು ಹೆಜ್ಜೆ ಮುಂದೆ ಹೋಗಿ ಯಾವ್ಯಾವ ಕಂಟ್ರೀಸ್ ಇದ್ದಾವೆ ಮತ್ತು ಯಾವ ಕಂಟ್ರೀಸ್ ಇಲ್ಲ ಅದನ್ನು ಸಹಿತ ತಿಳ್ಕೋಬೇಕು. ಸೊ ಆ ಒಂದು ಇದ್ರ ಮೇಲೆ ಈ ಕ್ವಶನ್ನ ಕೇಳಿರೋದು. ಅದಾದಮೇಲೆ ಇಲ್ಲಿ ನೋಡಿ, ಆಂಡೆಸ್ ಮೌಂಟೇನ್ಸ್ ಪಾಸ್ ಥ್ರೂ ಹೌ ಮೆನಿ ಆಫ್ ದ ಎಬೋ ಕಂಟ್ರೀಸ್. ಸೊ ನಾವೆಲ್ಲ ಆಂಡೆಸ್ ಮೌಂಟೇನ್ ಬಗ್ಗೆ ಓದಿರ್ತೀವಿ ನಮ್ಮ ಬೇಸಿಕ್ಸ್ NCERTಯಲ್ಲಿ. ಸೊ ಇದು ಸೌತ್ ಅಮೇರಿಕಾದಲ್ಲಿ ಇರ್ತಕ್ಕಂಥ ಒಂದು ಮೌಂಟೇನ್ ಚೈನ್ ಇದು. ಸೊ ಇದು ಯಾವ್ಯಾವ ದೇಶಗಳ ಮೇಲೆ ಹಾದು ಹೋಗುತ್ತೆ ಅಂತಕ್ಕಂಥದ್ದು. ಸೊ ನಾವು ಬೇಸಿಕ್ಸ್ NCERT ಓದುವಾಗ ಒಂದು ಕ್ಯೂರಿಯಾಸಿಟಿಯಿಂದ ಓದಬೇಕು. ಸೊ ಕೇವಲ ಅಲ್ಲಿ ಕೊಟ್ಟಿದ್ದನ್ನಷ್ಟೇ ಅಲ್ಲ, ಅಲ್ಲಿ ಒಂದು ಸ್ವಲ್ಪ ನಾವು ಡಿಗ್ ಮಾಡಬೇಕಾಗುತ್ತೆ. ಸೊ ಥಿಂಕ್ ಮಾಡಬೇಕಾಗುತ್ತೆ. ಓಕೆ, ಪಾಸಿಬಿಲಿಟಿ ಆಫ್ ಕ್ವಶನ್ಸ್ನ ನಾವು ಯೋಚನೆ ಮಾಡಿಬಿಟ್ಟು ಅಲ್ಲಿ ಸ್ವಲ್ಪ ಡೀಪಾಗಿ ಹೋಗಿ ನಾವು ತಿಳ್ಕೋಬೇಕು. ಸೊ ಆ ಒಂದು ಡೀಪ್ ಆಗಿ ತಿಳ್ಕೊಂಡು ಗೊತ್ತಾಗಬೇಕು ಅಂತ ಹೇಳಿದ್ರೆ ನಾವು PYQs ಅನಾಲಿಸಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಫಾಲೋಯಿಂಗ್ ವಾಟರ್ ಬಾಡೀಸ್, ತಂಗ್ಯಾನಿಕಾ, ಲೇಕ್ ತಂಗ್ಯಾನಿಕಾ, ಟೋನ್ಲೆ ಸ್ಯಾಪ್ ಮತ್ತು ಪಾಟೋಸ್ ಲಗೋನ್ ಅಂತ ಕೊಟ್ಟಿದ್ದಾನೆ. ಥ್ರೂ ಹೌ ಮೆನಿ ಆಫ್ ದೆಮ್ ಡಸ್ ದ ಇಕ್ವೇಟರ್ ಪಾಸ್. ನಾವು ಜಿಯೋಗ್ರಫಿನಲ್ಲಿ ಓದ್ತೀವಿ. ಸೊ ಇಕ್ವೇಟರು, ಟ್ರಾಪಿಕ್ ಆಫ್ ಕ್ಯಾನ್ಸರು ಮತ್ತು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನು. ಸೊ ಬಟ್ ನಾವು ಒಂದು ಹೆಜ್ಜೆ ಮುಂದೆ ಹೋಗಿ ಇದು ಯಾವ್ಯಾವ ದೇಶಗಳ ಮೇಲೆ ಹಾದು ಹೋಗುತ್ತೆ, ಸೊ ಇದು ಹಾದು ಹೋಗುವಾಗ ಯಾವ್ಯಾವ ಲೇಕ್ಸ್ ಮೇಲೆ ಹೋಗುತ್ತೆ, ಯಾವ್ಯಾವ ರಿವರ್ಸ್ ಮೇಲೆ ಹೋಗುತ್ತೆ, ಯಾವ್ಯಾವ ಮೌಂಟೇನ್ ರೇಂಜಸ್ ಮೇಲೆ ಹೋಗುತ್ತೆ. ಸೊ ಎಲ್ಲ ಇನ್ಫಾರ್ಮೇಷನ್ ಬೇಸಿಕ್ಸ್ನ ನಾವು ತಿಳ್ಕೊಬೇಕು. ಸೊ ಅದಕ್ಕೆ ಹೇಳೋದು ಕಾಂಪಿಟೇಟಿವ್ ಎಕ್ಸಾಮ್ ಈಸ್ ಆಲ್ ಅಬೌಟ್ ದ ಕ್ಯೂರಿಯಾಸಿಟಿ ಆಗಿ ಹೆಚ್ಚು ವಿಷಯಗಳನ್ನು ತಿಳ್ಕೋಬೇಕು. ಸೊ ಬೇಸಿಕ್ಸಲ್ಲೇ ಸ್ವಲ್ಪ ಡೀಪಾಗಿ ಹೋಗ್ತಾರೆ. ಆಮೇಲೆ ಇಲ್ಲಿ ಟರ್ಮೆರಿಕ್ ಬಗ್ಗೆ ಕೇಳಿದಾನೆ, ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಟರ್ಮೆರಿಕ್ಕು. ಸೊ ಈ ಥರ ಎಕನಾಮಿ ಕ್ವಶನ್ಸು ಒಂದು ಬೇಸಿಕ್ಸಿಂದ ಬರುತ್ತೆ. ಸೊ ಅದು ಬಿಟ್ಟರೆ ಬಜೆಟ್ಟು ಪ್ಲಸ್ ಎಕನಾಮಿಕ್ ಸರ್ವೆ. ಸೊ ಈ ಥರದ ಪ್ರಶ್ನೆಗಳು. ಆಮೇಲೆ ಬೇಸಿಕ್ಸನ್ನು ಅಪ್ಲಿಕೇಶನ್ ಆಫ್ ದ ನಾಲೆಡ್ಜ್. ಸೊ ಇದನ್ನು ಮಾಡಿಬಿಟ್ಟು ಆನ್ಸರ್ ಮಾಡಬೇಕು. ಸೊ ಆ ಥರದ ಪ್ರಶ್ನೆಗಳು ಇಲ್ಲಿ ಹೆಚ್ಚಿರ್ತವೆ. ಸೊ ಅದಾದಮೇಲೆ ಇಲ್ಲಿ ಕಾಂಟಿನೆಂಟಲ್ ಡ್ರಿಫ್ಟ್ ಬಗ್ಗೆ ಕೇಳಿದಾನೆ, ಬೇಸಿಕ್ಸ್ ಆಫ್ ಜಿಯೋಗ್ರಫಿ ಕ್ವಶನ್. ಸೊ ಇದೇನು ಅಷ್ಟು ಕಷ್ಟ ಅಲ್ಲ. NCERT ಓದ್ಕೊಂಡ್ಬಿಟ್ಟಿದ್ರೆ ನಾವು ಇದನ್ನು ಈಸಿಲಿ ಮಾಡ್ಬೋದು. ಈ 3 ಸ್ಟೇಟ್ಮೆಂಟ್ಸ್ ಏನಿದಾವೆ, ಈ 3 ಸ್ಟೇಟ್ಮೆಂಟ್ಸು NCERT ಬುಕ್ಕಲ್ಲಿದ್ದಾವೆ. ಸೊ ಇದೇನು ಅಷ್ಟೊಂದು ಕಷ್ಟದ ಪ್ರಶ್ನೆ ಅಲ್ವೇ ಅಲ್ಲ. ಸೊ ಈ ಥರ ಯೂಶ್ವಲಿ ಜಿಯೋಗ್ರಫಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಬೇಸಿಕ್ಸಿಂದ ಕ್ವಶನ್ಸು, ಅದಾದಮೇಲೆ ಅಲ್ಲೂ ಸಹಿತ ಅಪ್ಲಿಕೇಶನ್ ಆಫ್ ದ ಬೇಸಿಕ್ಸ್ ಆ ಥರದ್ದು ಕೇಳ್ತಾರೆ. ಮತ್ತು ಅನಾಲಿಟಿಕಲ್ ಟೈಪ್ ಕ್ವಶನ್ಸ್ಗಳು ಸಹಿತ ಬರ್ತವೆ. ಸೊ ಇಲ್ಲಿ ಕೊಟ್ಟಿರೋದು ಅಮೌಂಟ್ ಆಫ್ ಡಸ್ಟ್ ಪಾರ್ಟಿಕಲ್ಸ್ ಇನ್ ಅಟ್ಮಾಸ್ಫಿಯರ್ ಇಸ್ ಮೋರ್ ಇನ್ ಸಬ್ ಟ್ರಾಪಿಕಲ್ ಆ್ಯಂಡ್ ಟೆಂಪ್ರೇಟ್ ಏರಿಯಾಸ್. ಸೊ ಇದು ನಮಗೆ ವಿಂಡ್ ಸರ್ಕ್ಯುಲೇಷನ್ನು ಆ ಒಂದು ಬೇಸಿಕ್ ನಾಲೆಜ್ ಇದ್ದರೆ ಇದನ್ನು ನಾವು ಥಿಂಕ್ ಮಾಡಿಬಿಟ್ಟು ಆನ್ಸರ್ ಮಾಡ್ಬೋದು ಎಕ್ಸಾಮ್ ಹಾಲಲ್ಲಿ. ಸೊ ಆ ಥರದ ಪ್ರಶ್ನೆಗಳೇ ಹೆಚ್ಚಿದ್ದಾವೆ ಥಿಂಕ್ ಮಾಡಿ ಮಾಡೋವಂಥವು. ಸೊ ಇಲ್ಲಿ ನೋಡಿ, ಇನ್ ಜನವರಿ ನಾರ್ದರ್ನ್ ಹೆಮಿಸ್ಫಿಯರ್ ಐಸೋಥರ್ಮ್ಸ್ ಬೆಂಡ್ ಇಕ್ವೇಟರ್ ವರ್ಡ್ಸ್ ವಿಲ್ ಕ್ರಾಸಿಂಗ್ ದ ಲ್ಯಾಂಡ್ ಮಾಸ್ ಆ್ಯಂಡ್ ಪೋಲ್ ವರ್ಡ್ ವಿಲ್ ಕ್ರಾಸಿಂಗ್ ದ ಓಷನ್ಸ್. ಇದು ನಿಮಗೆ ಕ್ಲಾಸ್ 11th NCERT ಏನಿದೆ, ದಟ್ ಈಸ್ ಫಿಸಿಕಲ್ ಜಿಯೋಗ್ರಫಿ ಅಂತಿದೆ. ಸೊ ಅದರಲ್ಲಿ ನಿಮಗೆ ಡೈರೆಕ್ಟಾಗಿ ಈ ಒಂದು ಆನ್ಸರ್ ಸಿಗುತ್ತೆ ನಿಮಗೆ. ಸೊ ಇಟ್ಸ್ ವೆರಿ ಬೇಸಿಕ್ ಕ್ವಶನ್ನು. ಅದಾದಮೇಲೆ ಇನ್ ಕಾಂಟೆಕ್ಸ್ಟ್ ಆಫ್ ಎಫೆಕ್ಟ್ ಆಫ್ ವಾಟರ್ ಆನ್ ರಾಕ್ಸ್, ಚಾಕ್ ಇಸ್ ನೋನ್ ಆಸ್ ಅ ವೆರಿ ಪರ್ಮಿಯಬಲ್ ರಾಕ್ ವೆರಸ್ ಕ್ಲೇ ಇಸ್ ನೋನ್ ಆಸ್ ಕ್ವೈಟ್ ಆ್ಯಂಡ್ ಇಂಪರ್ಮಿಯಬಲ್. ಸೊ ಈ ಥರದ ಕ್ವಶನ್ಸ್ಗಳು ಯೂಶ್ವಲಿ ನಮ್ಮ ಬುಕ್ಸಲ್ಲಿ ಸಿಗೋದಿಲ್ಲ, ಬಟ್ ನಾವು ಬೇಸಿಕ್ಸಲ್ಲಿ ಓದಿರ್ತೀವಿ. ಬೇಸಿಕ್ಸಲ್ಲಿ ಲೈಮ್ ಸ್ಟೋನ್ ಬಗ್ಗೆ ಓದಿರ್ತೀವಿ, ಮತ್ತು ಚಾಕ್ ಬಗ್ಗೆ ನಾವು ಓದಿರ್ತೀವಿ, ಮತ್ತು ಕ್ಲೇ ಬಗ್ಗೆ ಓದಿರ್ತೀವಿ. ಸೊ ಇದರ ಒಂದು ಪ್ರಾಪರ್ಟೀಸ್ನ ನಾವು ತಿಳ್ಕೊಂಡಿರ್ತೀವಿ. ಈ ಪ್ರಾಪರ್ಟೀಸ್ನ ತಿಳ್ಕೊಂಡಾಗ ನಮಗೆ ಈ ಥರದ ಪ್ರಶ್ನೆಗಳನ್ನು ನಾವು ಈಸಿಲಿ ನಾವು ಏನು ಮಾಡ್ಬೋದು, ಎಲಿಮಿನೇಷನ್ ಮಾಡ್ಬೋದು, ಅಥವಾ ನಮ್ಮ ಬೇಸಿಕ್ ನಾಲೆಜ್ನ ಅಪ್ಲೈ ಮಾಡಿಕೊಂಡು ನಾವು ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ನೋಡಿ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ವಿತೌಟ್ ಅಟ್ಮಾಸ್ಫಿಯರ್ ಟೆಂಪರೇಚರ್ ವುಡ್ ಬಿ ವೆಲ್ ಬಿಲೋ ದ ಫ್ರೀಸಿಂಗ್ ಪಾಯಿಂಟ್ ಎವ್ರಿವೇರ್. ಸೊ ಈ ಥರದ ವರ್ಡ್ಸ್ನ ನಾವು ಅಬ್ಸರ್ವ್ ಮಾಡಬೇಕು. ಎವ್ರಿವೇರ್, ಅಟ್ಮಾಸ್ಫಿಯರ್ ಇಲ್ಲ ಅಂತ ಹೇಳಿದರೆ ಎವ್ರಿವೇರ್ ಫ್ರೀಸಿಂಗ್ ಪಾಯಿಂಟ್ ಆಗ್ತಾಯಿತ್ತು ಅಂತ ಹೇಳಿದಾನೆ. ಸಪೋಸ್ ಅಟ್ಮಾಸ್ಫಿಯರ್ ಇಲ್ಲ ಅಂತ ಹೇಳಿದ್ರೂ ಸನ್ರೈಸ್ ಬರ್ತಾಯಿತ್ತು. ಓಕೆ, ಕೆಲವೊಂದು ಪ್ರದೇಶಗಳು ಏನು ಭೂಮಿ ಸೂರ್ಯನಾಗೆ ಮುಖ ಮಾಡ್ಕೊಂಡಿರುತ್ತೆ, ಅಲ್ಲಿ ಸನ್ರೈಸ್ ಬಿದ್ದೇ ಬೀಳುತ್ತೆ. ಸೊ ಅಲ್ಲೂ ಕೂಡ ನಾವು ಬಿಲೋ ಫ್ರೀಸಿಂಗ್ ಪಾಯಿಂಟ್ ಆಗ್ತಾಯಿತ್ತಾ ಹಂಗಿದ್ರೆ ಜಸ್ಟ್ ಬೇಸಿಕ್ ಕಾಮನ್ ಸೆನ್ಸ್ನ ನಾವು ಯೂಸ್ ಮಾಡ್ಕೊಂಡ್ಬಿಟ್ರೆ ಈ ಒಂದು ಆನ್ಸರ್ನ ನಾವು ಈಸಿಲಿ ಟ್ಯಾಕಲ್ ಮಾಡ್ಬೋದು. ಓಕೆ, ಸೊ ಈ ಥರ ಬೇಸಿಕ್ಸ್ನ ಯೂಸ್ ಮಾಡಿಕೊಂಡು ಆನ್ಸರ್ ಮಾಡ್ತಕ್ಕಂತಹ ಹಲವಾರು ಕ್ವಶನ್ಸ್ನ ಕೇಳಿದ್ದಾರೆ. ಹೀಟ್ ಅಬ್ಸರ್ವ್ಡ್ ಆ್ಯಂಡ್ ಟ್ರ್ಯಾಪ್ಡ್ ಬೈ ದ ಅಟ್ಮಾಸ್ಫಿಯರ್ ಮೇಂಟೈನ್ಸ್ ಅವರ್ ಪ್ಲಾನೆಟ್ಸ್ ಅವರೇಜ್ ಟೆಂಪರೇಚರ್. ದಿಸ್ ಇಸ್ ಅ ವೆರಿ ಬೇಸಿಕ್ ನಾಲೆಡ್ಜ್. ಆಮೇಲೆ ಅಟ್ಮಾಸ್ಫಿಯರ್ ಗ್ಯಾಸಸ್ ಲೈಕ್ CO2 ದೇ ಆರ್ ಗುಡ್ ಅಟ್ ಅಬ್ಸಾರ್ಬಿಂಗ್ ಆ್ಯಂಡ್ ಟ್ರ್ಯಾಪಿಂಗ್ ರೇಡಿಯೇಷನ್. ದಟ್ ಇಸ್ ವಾಟ್ ಇವತ್ತು ನಾವು ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತಾ ಇದ್ವಿ. CO2 ಜಾಸ್ತಿ ಆಗಿಬಿಟ್ಟು ಹೀಟ್ ಜಾಸ್ತಿ ಆಗ್ತಾ ಇದೆ. ದಟ್ ಇಸ್ ದ ವೆರಿ ಬೇಸಿಕ್ ಕಾನ್ಸೆಪ್ಟ್. ಅದಾದಮೇಲೆ ರಾಷ್ಟ್ರೀಯ ಗೋಕುಲ್ ಮಿಷನ್ ಬಗ್ಗೆ ಕೇಳಿದ್ದಾನೆ. ಇದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆ್ಯಂಡ್ ಇದು ಫ್ರೀಕ್ವೆಂಟಲಿ ನ್ಯೂಸಲ್ಲಿ ಇದ್ದೇ ಇರುತ್ತೆ. ಸೊ ರಾಷ್ಟ್ರೀಯ ಗೋಕುಲ್ ಮಿಷನ್ನು, ಸೊ ಇದರಲ್ಲೂ ಸಹಿತ ಅಷ್ಟೊಂದೇನು ಡಿಫಿಕಲ್ಟ್ ಕೇಳಿಲ್ಲ ಅವನು. ಇಟ್ ಈಸ್ ಇಂಪಾರ್ಟೆಂಟ್ ಟು ಅಪ್ಲಿಫ್ಟ್ ದ ರೂರಲ್ ಪುವರ್ ಆಸ್ ಮೆಜಾರಿಟಿ ಆಫ್ ದ ಲೋ ಪ್ರೊಡ್ಯೂಸಿಂಗ್ ಇಂಡಿಜಿನಸ್ ಅನಿಮಲ್ಸ್ ಆರ್ ವಿತ್ ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಫಾರ್ಮರ್ಸ್. ಇಲ್ಲಿ ನೋಡಿ, ಯಾವುದೇ ಒಂದು ಸ್ಕೀಮ್ ಆಗಲಿ, ಒಂದು ಮಿಷನ್ ಆಗಲಿ,
ಅದರ ಬೇಸಿಕ್ ಆಬ್ಜೆಕ್ಟಿವ್ ಏನು ಅಂತ ಹೇಳಿ ತಿಳ್ಕೋಬೇಕು. ವಾಟ್ ಈಸ್ ದ ಮೇನ್ ಗೋಲ್ ಅನ್ನೋದನ್ನು ತಿಳ್ಕೋಬೇಕು. ಸೊ ಇದು ನಿಮಗೆ ಪ್ರಿವಿಯಸ್ ಇಯರ್ ಕ್ವಶನ್ ಅನಲೈಸ್ ಮಾಡಿದಾಗ ಗೊತ್ತಾಗುತ್ತೆ ಯಾವ ಥರದ ಪ್ರಶ್ನೆಗಳು ಬರುತ್ತೆ ಅಂತ. ಸೊ ಆ ಥರ ಅನಲೈಸ್ ಮಾಡಿಕೊಂಡು ನೀವು ಓದಿದಾಗ ಸೊ ಯು ವಿಲ್ ಬಿ ಆನ್ ದ ರೈಟ್ ಟ್ರ್ಯಾಕ್ ಆಫ್ ಎಕ್ಸಾಮ್ ಪ್ರಿಪರೇಷನ್. ಅದಾದಮೇಲೆ ಸ್ಟೇಟ್ಮೆಂಟ್ 1, ಸ್ಟಡೀಸ್ ಇಂಡಿಕೇಟ್ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಫ್ರಮ್ ಸಿಮೆಂಟ್ ಇಂಡಸ್ಟ್ರಿ ಅಕೌಂಟ್ ಫಾರ್ ಮೋರ್ ದೆನ್ 5% ಆಫ್ ಗ್ಲೋಬಲ್ ಕಾರ್ಬನ್ ಎಮಿಷನ್. ಸೊ ದಿಸ್ ಈಸ್ ಮೋಸ್ಟ್ಲಿ ಅ ಕರೆಂಟ್ ಅಫೇರ್ಸ್ ಬೇಸ್ಡ್ ಕ್ವಶನು ಆ್ಯಂಡ್ ಫ್ಯಾಕ್ಚುಯಲ್ ಬೇಸ್ಡ್ ಕ್ವಶನು. ಸೊ ಇದು ನೀವು ನ್ಯೂಸಲ್ಲಿ ಯಾವಾಗ ಓದ್ತಾ ಇರುವಾಗ ಸೊ ನಿಮಗೆ ಇದರ ಒಂದು ಅರಿವು ಬರುತ್ತೆ. ಅದಾದಮೇಲೆ ಸಿಲಿಕಾ ಬೇರಿಂಗ್ ಕ್ಲೇ ಇಸ್ ಮಿಕ್ಸ್ಡ್ ವಿತ್ ಲೈಮ್ಸ್ಟೋನ್ ವೈಲ್ ಮ್ಯಾನುಫ್ಯಾಕ್ಚರಿಂಗ್ ದ ಸಿಮೆಂಟ್. ಸೊ ದಿಸ್ ಇಸ್ ಆಲ್ಸೋ ಸಿಮೆಂಟ್ ಇಂಡಸ್ಟ್ರಿ ಬಗ್ಗೆ ಕೇಳಿದಾನೆ. ಸೊ ಈ ಥರದನ್ನ ಯೂಶ್ವಲಿ ನಾವು ಓದಿರಲ್ಲ, ಬಟ್ ಏನು ಮಾಡ್ಬೋದು ಅಂತ ಹೇಳಿದ್ರೆ ನಮ್ಮ ಬೇಸಿಕ್ ನಾಲೆಜ್ ಏನಿದೆ ಸೊ ಅದನ್ನು ನಾವು ಯೂಸ್ ಮಾಡ್ಕೋಬೋದು, ಇಲ್ಲಿ ಯೂಸ್ ಮಾಡ್ಕೊಂಡು ಟ್ಯಾಕಲ್ ಮಾಡ್ಬೋದು ಈ ಥರದ ಪ್ರಶ್ನೆಗಳನ್ನು. ಸೊ ನೆಕ್ಸ್ಟ್ COP28 ಬಗ್ಗೆ ಕೇಳಿದಾನೆ. ಸೊ ಇದು ಕೂಡ ಎನ್ವಿರಾನ್ಮೆಂಟ್ ರಿಲೇಟೆಡ್ ಆ್ಯಂಡ್ ಇಟ್ ಇಸ್ ಬೇಸಿಕಲಿ ಅ ಕರೆಂಟ್ ಅಫೇರ್ಸ್ ಬೇಸ್ಡ್ ಕ್ವಶನ್. ಸೊ ನಾನು ಆಲ್ರೆಡಿ ಹೇಳಿದಾಗೆ ಕರೆಂಟ್ ಅಫೇರ್ಸ್ ವೇಟೇಜ್ ಏನಿದೆ ದಟ್ ಈಸ್ ವೆರಿ ಲೆಸ್. ಸೊ ಫೋಕಸ್ ಮೋರ್ ಆನ್ ಯುವರ್ ಬೇಸಿಕ್ಸ್ ಮತ್ತು ಸ್ಟ್ಯಾಟಿಕ್ ಪೋರ್ಷನ್ ಏನಿದೆ ಸೊ ಅದ್ರ ಮೇಲೆ ನೀವು ಹೆಚ್ಚು ಕಾನ್ಸಂಟ್ರೇಟ್ ಮಾಡಿಕೊಂಡು ಓದಬೇಕಾಗುತ್ತೆ. ಅದಾದಮೇಲೆ ಸೈಂಟಿಫಿಕ್ ಸ್ಟಡೀಸ್ ಸಜೆಸ್ಟ್ ದಟ್ ಅ ಶಿಫ್ಟ್ ಇಸ್ ಟೇಕಿಂಗ್ ಪ್ಲೇಸ್ ಇನ್ ದ ಅರ್ತ್ಸ್ ರೊಟೇಷನ್ ಆ್ಯಂಡ್ ಆಕ್ಸಿಸ್. ಅರ್ತ್ಸ್ ರೊಟೇಷನ್ ಆಕ್ಸಿಸಲ್ಲಿ ಫ್ರೀಕ್ವೆಂಟ್ಲಿ ಆ ಚೇಂಜಸ್ ಬರ್ತಾ ಇರುತ್ತೆ ಆ್ಯಂಡ್ ರೀಸೆಂಟ್ಲಿ ಕೂಡ ಸೈಂಟಿಸ್ಟ್ ಹೇಳ್ತಾ ಇದ್ದಾರೆ. ಇಲ್ಲಿ ಸೋಲಾರ್ ಫ್ಲೇರ್ಸ್ ಆ್ಯಂಡ್ ಅಸೋಸಿಯೇಟೆಡ್ ಕೊರೋನಲ್ ಮಾಸ್ ಇಜೆಕ್ಷನ್ಸ್ ದೇ ಬೊಂಬಾರ್ಡೆಡ್ ದ ಅರ್ತ್ಸ್ ಔಟರ್ ಮೋಸ್ಟ್ ಅಟ್ಮಾಸ್ಫಿಯರ್ ವಿತ್ ಟ್ರೆಮೆಂಡಸ್ ಅಮೌಂಟ್ ಆಫ್ ಎನರ್ಜಿ. ಇದು ಕೂಡ ಇದೆ. ಆ್ಯಂಡ್ ಆ್ಯಸ್ ದ ಅರ್ತ್ಸ್ ಪೋಲಾರ್ ಐಸ್ ಮೆಲ್ಟ್ಸ್ ದ ವಾಟರ್ ಟೆನ್ಸ್ ಟು ಮೂವ್ ಟುವರ್ಡ್ಸ್ ದ ಇಕ್ವೇಟರ್. ಸೊ ಇದು ಕೂಡ ಗೊತ್ತಿದೆ. ಅರ್ತ್ ಪೋಲಾರಲ್ಲಿ ಮೇಲ್ಗಡೆ ಮೆಲ್ಟ್ ಆದರೆ ಇಟ್ ವಿಲ್ ಅಬ್ವಿಯಸ್ಲಿ ಕಮ್ ಡೌನ್, ದಟ್ ಇಸ್ ಟುವರ್ಡ್ಸ್ ದ ಇಕ್ವೇಟರ್ ಅಂತದ್ದು. ಸೊ ಇದು ಕೂಡ ತುಂಬಾ ಬೇಸಿಕ್ಸು, ಕಾಮನ್ ಸೆನ್ಸ್ನ ಯೂಸ್ ಮಾಡಿಕೊಂಡ್ರೆ ಮತ್ತು ಕರೆಂಟ್ ಅಫೇರ್ಸ್ ನಾಲೆಜ್ ಇದ್ದರೆ ನಾವು ಈಸಿಲಿ ಇದನ್ನು ಟ್ಯಾಕಲ್ ಮಾಡ್ಬೋದು. ಸೊ ಇದಿಷ್ಟು ಪಾರ್ಟ್ 2 ಆ್ಯಂಡ್ ವಿ ವಿಲ್ ಮೀಟ್ ಅಗೇನ್ ಇನ್ ದ ಪಾರ್ಟ್ 3 ಆಫ್ ದ ಅನಾಲಿಸಿಸ್. ಥ್ಯಾಂಕ್ ಯು ವೆರಿ ಮಚ್.